ಭಾಸ್ಕರ, ರವಿ, ಉದಯ, ತೇಜ, ಎಷ್ಟು ಹೆಸರು ಸ್ವಾಮಿ ಅವನಿಗೆ. ಕಶ್ಯಪ ಮಹರ್ಷಿಗಳ ಅದ್ವಿತೀಯ ಪುತ್ರನಿವನು. ದಿನಕರ ಅಂತಾರೆ, ಯಾಕೆ ಅಂದ್ರೆ ದಿನವೂ ಜಗವನ್ನು ಬೆಳಗುವನು ಸ್ವಾಮಿ. ಈತ ಆರೋಗ್ಯಕಾರಕ. ಯಾವ ಮಾನವನ ಜನ್ಮರಾಶಿಯಲ್ಲಿ ಸೂರ್ಯದೇವ ಇದ್ದಾನೋ ಮುಖದಲ್ಲಿ ತೇಜಸ್ಸು, ದೇಹಕ್ಕೆ ಉತ್ಕೃಷ್ಟವಾದ ಆರೋಗ್ಯ ಭಾಗ್ಯವನ್ನು ಇವನು ಕೊಡುತ್ತಾನೆ. ಸೂರ್ಯನ ಬೆಳಕು ಬರಬೇಕ್ರಿ ಜಗತ್ತಿಗೆ. ಸೂರ್ಯನ ಬಿಸಿಲು ಬಿದ್ರೆ ಮನುಷ್ಯನ ಮುಖದಲ್ಲಿ ಕಳೆ, ಹೊಲದಲ್ಲಿ ಒಳ್ಳೆ ಬೆಳೆ ಎರಡೂ ಬರ್ಬೇಕಾದ್ರೆ ಅವನೇ ಬೇಕಾಗಿರೋದು. ಒಂದು ವಾರ ಮಾಡ ಮುಚ್ಕೊಬಿಟ್ರೆ ನಮ್ಮ ಮುಖ ಯಾರಿಗೂ ತೋರ್ಸೋಕೆ ಆಗೋದಿಲ್ಲ ನಾವು ನೋಡಿ. ಅಲ್ಲಿಗೆ ಈ ಮುಖದಲ್ಲಿ ಒಂದು ತೇಜಸ್ಸು ಎಲ್ಲದೆ ಅಂದ್ರೆ ಪ್ಯಾರೆಂಟ್ ಲವ್ಲಿಲ್ಲ, ಸೂರ್ಯನ ಕೃಪೆ ಇಲ್ಲದೆ ಅಂತಾರೆ. ಮಗುಗೆ ಹುಷಾರಿಲ್ಲ ಅಂದ್ರೆ ಜಾಂಡೀಸ್ ಅಂತಾರೆ. ಡಾಕ್ಟರ್ ಒಳಗೆ ಅಡ್ಮಿಟ್ ಮಾಡಬೇಕು, ಅದು ಐಸುನಲ್ಲಿ ಇಡಬೇಕು ಅಂತಾರೆ. ವಯಸ್ಸಾದ ಅಜ್ಜಿ ಅಂತಾಳೆ, ಬಿಸಿಲಿಗೆ ತೋರಿಸ್ಬಿಡು ಮಗ ಹುಷಾರ ಆಯ್ತದೆ ಅಂತಾಳೆ. ಕಿರಣಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಯಾವುದೇ ರೋಗವಾದರೂ ರಾತ್ರಿ ಉಲ್ಬಣ ಆಗ್ತದೆ, ಬೆಳಗ್ಗೆ ಉಲ್ಬಣ ಆಗೋದಿಲ್ಲ. ಅದು ಸೂರ್ಯನ ಪ್ರಖರ ಕಿರಣಗಳು ರೋಗಾಣುಗಳನ್ನ, ದುಷ್ಟಶಕ್ತಿಯನ್ನ ಕಟ್ಟಿ ಹಾಕುವ ಶಕ್ತಿ ಸೂರ್ಯನಿಗಿದೆ. ಅದಕ್ಕೆ ಅವನನ್ನೇನಂತ ಕರೆದ್ರು ಗೊತ್ತಾ? ರಾಜಗ್ರಹ ಅಂತ ಕರೆದ್ರು ಸ್ವಾಮಿ. ಶ್ರೇಷ್ಠವಾದವನಿವನು. ಇವನು ನೀಚ ಸ್ಥಾನಕ್ಕೆ ಬಂದ್ರೆ ಅನಾರೋಗ್ಯ, ಕಟ್ಟಿಷ್ಟ ಬುತ್ತಿ, ಮುಖದಲ್ಲಿ ಕಾಂತಿ ನಾಶ, ಪ್ರಕೃತಿ ನಾಶ. ಅದಕ್ಕೆ ಸೂರ್ಯನೇ ಶ್ರೇಷ್ಠ. ಆಹಾ, ಎಂಥ ಗ್ರಹ ಸ್ವಾಮಿ ಇವನು, ಎಂಥ ಗ್ರಹ. ಆಗಲಿ ಸಂತೋಷ ಅಂದಾಗ ಮತ್ತೊಬ್ಬ ವಿಪ್ರೋತ್ತಮನೆದ್ದು ಹೇಳ್ತಿದ್ದಾನೆ ಸ್ವಾಮಿ. ದ್ವಿತೀಯ ಗ್ರಹ ಒಂದಿದೆಯಪ್ಪ, ಅವನ ಹೆಸರು ಚಂದಿರ, ಸೋಮ, ಸಸಿ. ಎಷ್ಟು ಹೆಸರು ಅವನಿಗೆ. ಅವನ ಮಹಿಮೆಯನ್ನು ಹೇಳಪ್ಪ, ಹೇಳಿ ಸ್ವಾಮಿ. ಆಗ ಚಂದ್ರನ ಮಹಿಮೆಯನ್ನ ಮಹಾನುಭಾವರು ಹೇಳ್ತಿದ್ದಾರೆ. ಚಂದಿರನು ಬಲು ಸುಂದರನು, ಸಾಂದ್ರ ಗುಣದ ಸಂಪನ್ನನು. ಚಂದಿರನು ಬಲು ಸುಂದರನು, ಸಾಂದ್ರ ಗುಣದ ಸಂಪನ್ನನು. ಶಿವನ ಮುಡಿಯಲ್ಲಿ ಕುಳಿತಿಹನು, ಶ್ರೇಷ್ಠನು ಇವನು ಕೇಳಯ್ಯ. ಚಂದಿರನು ಬಲು ಸುಂದರನು, ಸಾಂದ್ರ ಗುಣದ ಸಂಪನ್ನನು. ಕ್ಷೀರ ಸಮುದ್ರದಿ ಜನಿಸಿದನು, ಮಹಾಲಕ್ಷ್ಮಿಗೆ ಸೋದರನಿವನು. ಕ್ಷೀರ ಸಮುದ್ರದಿ ಜನಿಸಿದನು, ಮಹಾಲಕ್ಷ್ಮಿಗೆ ಸೋದರನಿವನು. ದಿವ್ಯ ಕಾಂತಿಯ ಮಾನವ ಜೀವಕ್ಕೆ ನೀಡುವ ಮಹಾನುಭಾವನು. ಚಂದಿರನು ಬಲು ಸುಂದರನು, ಸಾಂದ್ರ ಗುಣದ ಸಂಪನ್ನನು, ಸಾಂದ್ರ ಗುಣದ ಸಂಪನ್ನನು. ದಿದೀಶಂಕಂ ತುಷಾರಾರವಂ ಕ್ಷೀರವರ್ಣಂ ಸಮುದ್ರಂ ನಮಾಮಿ ಶಶಿರಾಂ ಸಂಭೋರ್ಮುಕುಟಭೂಷಣಂ. ಚಂದ್ರದೇವರ ಪಾದಕ್ಕೆ ಗೋವಿಂದ, ಚಂದ್ರದೇವರ ಪಾದಕ್ಕೆ ಗೋವಿಂದ, ಚಂದ್ರದೇವರ ಪಾದಕ್ಕೆ ಗೋವಿಂದ. ದ್ವಿತೀಯ ಗ್ರಹವಾದಂತ ಚಂದ್ರದೇವ. ಆ ವಿಪ್ರೋತ್ತಮ ಹೇಳ್ತಾನೆ ಸ್ವಾಮಿ, ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡುವಾಗ ಆ ಸಮುದ್ರದಲ್ಲಿ ಕಲ್ಪವೃಕ್ಷ, ಕಾಮಧೇನು, ಉಚ್ಚೈ ವಸ್ತು ಎಲ್ಲ ಹುಟ್ಟಿತು ಸ್ವಾಮಿ. ಆ ಮಹಾಲಕ್ಷ್ಮಿ ಹುಟ್ಟಿದ್ದು ಅಲ್ಲೇ. ಆ ಮಹಾಲಕ್ಷ್ಮಿಯ ನಂತರ ಒಂದು ಲೋಕವನ್ನೇ ಬೆಳಗುವ ಬೆಳಕಿನ ಪುಂಜ ಹುಟ್ಟಿತು. ಅವನನ್ನು ನೋಡಿ ದೇವತೆಗಳು ಮತ್ತು ರಾಕ್ಷಸರು, ಓಹೋ ಅತಿ ಸುಂದರ, ಅದು ಚಂದ, ಅದಕ್ಕೆ ಚಂದಿರ ಅಂದ್ರು. ಅವನೇ ಸ್ವಾಮಿ, ಅವನು ಚಂದ್ರ. ಚಂದಿರ ಬಲು ಸುಂದರ. ಶಿವನು ನಂಜನ್ನ ಉಂಡು ದೇಹದ ಉರಿ ತಾಳಲಾರದೆ ತಾಪಮಾನದಿಂದ ನರ್ತಿಸುವಾಗ ಅದೇ ತಂಪಾದ ಚಂದ್ರನನ್ನ ತೆಗೆದು ಅವನ ಮುಡಿಯ ಮೇಲಿಟ್ಟರು.
ಅದಕ್ಕೆ ಶಿವನು ಶಾಂತನಾದ. ಅವನಿಗೊಂದು ಹೆಸರು ಬಂತು ಸ್ವಾಮಿ, ಚಂದ್ರಶೇಖರ. ಈ ಮಹಾನುಭಾವನ ವಿಶೇಷ ಗೊತ್ತೇ ಸ್ವಾಮಿ. ಜೀವನದ ಉನ್ನತಕ್ಕೂ ಇವನೇ ಬೇಕು, ಕೊನೆಗಾಲದಲ್ಲೂ ಈ ಪುಣ್ಯಾತ್ಮ ಸರಿಯಾಗಿರ್ಬೇಕು. ಯಾರು? ಚಂದ್ರ. ಬಹಳ ಜನ ಜಗಳಾಡುವಾಗ ಹಿರಿಯರು ಅನ್ನೋರು, ಎಲ್ಲೋ ನಿಂಗೆ ಗ್ರಾಚಾರ ಚಂದ್ರ 3ನೇ ಮನೆಗೆ ಬಂದವನೇ ಅಂತ ಕಾಣ್ತದೆ ಅನ್ನೋರು. ಅದಕ್ಕೆ ಮರಣ ಕಟ್ಟಿಟ್ಟು ಬುತ್ತಿ ನಿನಗಿನ್ ಸ್ವಲ್ಪ ತಿಂದ ದುರ್ಮರಣ. ಒಳ್ಳೆ ಸಾವು ಬೇಕು ನೋಡಿ ಮನುಷ್ಯನಿಗೆ, ಬರೀ ಒಳ್ಳೆ ಬದುಕಲ್ಲ, ಒಳ್ಳೆ ಸಾವು ಬೇಕು. ಅದಕ್ಕೆ ಚಂದ್ರನ ಕೃಪಾ ಕಟಾಕ್ಷ ಬೇಕಲ್ಲ. ಅದಕ್ಕೆ ಚಂದಿರನು ಬಲು ಸುಂದರನು. ಎಲ್ಲಿ ತನಕ? ಬದುಕು ಮುಗಿದು ಕೊನೆ ಸಾವು ತನಕ. ಅದಕ್ಕೆ ಚಂದ್ರ ಗ್ರಹ ಶ್ರೇಷ್ಠ. ಇವನು ಭೋಗ ಫಲವನ್ನು ಕೊಡ್ತಕ್ಕಂಥ ಮಹಾನುಭಾವ ಸ್ವಾಮಿ. ಇವನು ಒಲಿದ್ರೆ ಸಾಕು ಮನುಷ್ಯನ ಜೀವದಲ್ಲಿ ಭೋಗ. ಭೋಗ ಅಂದ್ರೆ ಏನು? ಸಂಪಾದನೆ ಮಾಡಲ್ಲ ಭೋಗಿಸೋಕೆ ಆಗ್ತದ? ಇಲ್ಲ ರೀ. ಅಪ್ಪ ಅಣ್ಣ ತಮ್ಮ ಚೆನ್ನಾಗಿ ದುಡಿತಾರೆ, ಇವನ್ ಮಾತ್ರ ಬುಲೆಟ್ ತಗೊಂಡು ಸುತ್ತವನೆ ಅಂದ್ರೆ ಇವನಿಗೆ ಭೋಗ ಬಂದದೆ ಅಂತ ಅರ್ಥ. ಸಂಪಾದನೆ ಮಾಡಲ್ಲ ಇವನು, ಬರೀ ಸ್ಕೂಟರ್ ತಗೊಂಡು ಸುತ್ತುದು, 1.5 ಲಕ್ಷದ ಮೊಬೈಲ್ ಮಡಿಕ ಕೂತವನು, ಒಂದಿಷ್ಟಪ್ಪ ದುಡಿಮೆ ಮಾಡಲ್ಲ. ಅವನಿಗೆ ಹಂಗದೇ ಕಣಪ್ಪ ಯೋಗ ಬಂದದೆ ಭೋಗ ಅಂತಾರೆ. ಅವ್ರು ಕೊಟ್ರು ಚಂದ್ರದೇವ ಅಂತ. ಅಂತ ಚಂದ್ರನ ಮಹಿಮೆ ಅಪಾರವಾದದ್ದು ಅಂದಾಗ ಆ ಚಂದ್ರದೇವನ ಮಹಿಮೆಯನ್ನು ಕೇಳಿ ಸಂತೋಷಪಟ್ಟ ರಾಯ ಭಕ್ತಿಯಿಂದ ಪೂಜೆ ಮಾಡ್ತಾನೆ. ಆ ಚಂದ್ರನ ಮಹಿಮೆಯನ್ನು ಕೇಳಿ ಆನಂದಿಸಿ ತದನಂತರದಲ್ಲಿ ಮತ್ತೊಬ್ಬ ವಿಪ್ರ ಎದ್ದು ಹೇಳ್ತಿದ್ದಾನೆ, ಸ್ವಾಮಿ 3ನೇ ಒಂದು ಮುಖ್ಯವಾದ ಗ್ರಹವಿದೆ, ಅವನನ್ನ ಅಂಗಾರಕ ಅಂತ ಕರೀತಾರೆ. ಅವನು ಶಿವನ ಮಗ ಸ್ವಾಮಿ. ಏನು? ಶಿವನ ಮಗ. ಅವನೊಬ್ಬ ಇದ್ದಾನಪ್ಪ. ಹೇಗೆ ಸಾಧ್ಯ? ಶಂಭು ರಾವಣ, ನಿನ್ನ ಅಪೇಕ್ಷೆ ಏನು? ಹೇ ಬ್ರಹ್ಮದೇವ, ನನಗೊಟ್ಟಿರೋ ಆಯುಸ್ಸೆಷ್ಟು? 6 ಕೋಟಿ ವರ್ಷ. ನೀನು ನನ್ನ ನೆಲೆ ಬರೆದಿರೋದು 6 ಕೋಟಿ. ಯಾಕೆ ಅರ್ಧ ಕೋಟಿ ಕದ್ದೆ? ಯಾಕೆ ಅರ್ಧ ಕೋಟಿ ಆಯುಸ್ಸನ್ನು ಕದ್ದೆ? ಸಮಾಧಾನ ಸಮಾಧಾನ. ಆ ಅರ್ಧ ಕೋಟಿ ಆಯುಷ್ನಲ್ಲಿ ನಿನಗೆ ದುರಹಂಕಾರ, ದುರ್ಮರಣ, ದುರ್ವಿಚಾರ, ಕಂಟಕ ಎಲ್ಲ ಇರೋದು. ನನ್ನ ಮೊಮ್ಮಗ ಚೆನ್ನಾಗಿರ್ಲಿ ರಾವಣ ಅಂತ ಅರ್ಧ ಕೋಟಿ ಆಯುಸ್ನ ಕಿತಾಕಿ ಚೆನ್ನಾಗಿರೋ 6 ಕೋಟಿ ಬರ್ದಿದ್ದೀನಿ ಅನ್ಭವಿಸು. ನಿನ್ನ ನಾಟಕ ಸಾಕು, ನನಗೀಗ ಅರ್ಧ ಕೋಟಿ ಆಯುಸ್ ಬೇಕು. 6 ಕೋಟಿ ಇದೆಯಲ್ಲಯ್ಯ, ನನಗೆ ಅರ್ಧ ಕೋಟಿ ಬೇಕು. 6 ಕೋಟಿ ತೀರ್ಲಿ. ನಿನ್ನ 6 ಕೋಟಿ ನಂಗೆ ಬೇಡ, ಅರ್ಧ ಕೋಟಿನೇ ಬೇಕು. ಯೋಚನೆ ಮಾಡು, ಅರ್ಧ ಕೋಟಿನೇ ಬೇಕು. ಬ್ರಹ್ಮ ತಥಾಸ್ತು ಅಂದ. ನೀವೇನ್ ತಿಳ್ಕೊಂಡ? ಅದೊಂದು 6 ಇದೊಂದು ಅರ್ಧ 6 ಆಯ್ತು ಅಂತ ಇವ್ ತಿಳ್ಕೊಂಡ. 6 ಕೋಟಿ ಬೇಡ, ಅರ್ಧ ಕೋಟಿನೇ ಸಾಕು ಅಂದಾಗ ಬ್ರಹ್ಮ ತಥಾಸ್ತು ಅನ್ನಲ್ಲ. 6 ಕೋಟಿ ಮುಳಿಕತ್ತು, ಅರ್ಧ ಕೋಟಿಗೆ ಬಂದು ನಿಂತ್ಕತ್ತು. ನಾರದ್ರಂತವ್ರೆ ಕೈಲಾಸ ಎತ್ತಾನೆ, ಕೈಲಾಸ ಎತ್ತು. ಈಗ ಗುಂಟು ಬೇರ್ನೆ ಕೂದಾಕ್ಬಿಟ್ಟಿವ್ನಿ. ಗೊತ್ತಾದ್ರ ಬುಟ್ಟನಪ್ಪ. ಮೆತ್ತಗ ನಾರದ್ರು ಹೋಯ್ತವ್ರೆ. ರಾವಣ ಅಂತ ನಾರದ್ರು ಎಂತ ಒಳ್ಳೆ ಕೆಲಸ ಮಾಡ್ಬಿಟ್ರಿ ನಾರದ್ರೆ. ನಾ ಇರೋದೇ ಅದಕ್ಕೆ ಅಲ್ವಪ್ಪ. ಯಾರ್ಯಾರನ್ನ ಎಲ್ಲೆಲ್ಲೆಲ್ಲಿ ಸರ್ ಮಾಡಬೇಕು ಅಲ್ಲಲ್ಲಿ ಸರ್ ಮಾಡಕ್ಕೆ ನೋಡು. ಈಗ ನಿನ್ನ ಹೆಂಗ್ ಸರ್ ಮಾಡ್ಬಿಟ್ಟಿ ನಾನು. ನಾ ಬರ್ಲಾ? ಹೋಗ್ ಬನ್ನಿ ನಾರದ್ರೆ. ಇವನ್ಗೆ ಅರ್ಧ ಕೋಟಿ ಆಯ್ಸ್ಲೆ ದುರಹಂಕಾರ, ದುರ್ಮರಣ, ಕಂಟಕ ಎಲ್ಲ ಇರೋದು. ನಾರದ್ರೆ ಏನಾರು ಮಾಡದೆ ಹೋಗಿದ್ರೆ ಈಗೂ ಇರವ 6 ಕೋಟಿ ಎಲ್ಲಿ ಮುಗೀತಿತ್ತು. ಇಲ್ಲಿ ನಾರದ್ರು ಮುಂದೆ ಏನ್ ಮಾಡ್ತಾನೋ ಅಂತಿರ್ಬೇಕಾದ್ರೆ ಎದ್ದೋಯ್ತಾವನು ಈ ಕಡೆ. ಯಾಕೆಂದ್ರೆ ನಾನು ಯಾಕೆ ಇಲ್ಲಿ ತಪಸ್ಸು ಮಾಡ್ಲಿ, ಶಿವಮೇರು ಪರ್ವತಕ್ಕೆ ಹೋಗ್ತೀನಿ ಅಂತ ಇದ್ದ. ಮನೆ ಆಳಾಗ ಪುನಃ ಈ ಕಡೆ ಹೋಯ್ತಾವನಲ್ಲಪ್ಪ. ಬರ್ಲಿ ಇವರೆಲ್ಲಿ ಹೋಯ್ತಿದಾರ ನೋಡ್ಕೊಳ. ಹಮಾಸ ಬೇರೆ ಮೊನ್ನೆ ಆಗದ. ಈಗ ಎದ್ದೋದ್ರೆ ಫುಲ್ ಎಡವಟ್ ಆಯ್ತಾ. ಈಗ ಸುಗ್ಗಿ ಟೈಮು. ಬಡ್ದು ಬಾಯ್ಗಾಕತ್ತವ. ಈಗ ಇನ್ನೊಂದು ಗಳಿಗೆ ಹೆಂಗೋ ಗಣಪತಿ ಬಂದ್ಬಿಡ್ತಾನೆ. ಆಮೇಲೆ ಒಳ್ಳೇದಾಯ್ತದೆ. ಹೋಗಿ ಆಮೇಲೆ ಹೋಗೇ ಮತ್ ಮಲ್ಲಯ್ಯ ಈಕ್ಲೋ ಪೈನು ಕಣ. ಇವರು ಚೆನ್ನಾಗಿ ಕಥೆನೂ ಕೇಳ್ತಾವ್ರೆ. ಊರ್ಗ ಒಳ್ಳೆ ಹೆಸರು ತತ್ತಾರೆ ಇವರು. ನೀನು ಸರಿ ಕಣ, ನೀನು ಸರಿ. ಒಟ್ಲಿ ಡೈರೆಕ್ಟರ್ ಪ್ರಮೇಶ್ ಅವರು ಇರ್ಲಿ, ಒಳ್ಳೇದಾಗ್ಲಿ. ಈ ಪವಿತ್ರವಾದಂತ ಸುದಿನದಲ್ಲಿ ನಾವು ಚಳಿ ಅಂತ ಮಲ್ಕೊಳ್ಳೋದಲ್ಲ, ನಿದ್ರೆ ಬರ್ತದೆ ಅಂತ ಹೋಗೋದಲ್ಲ. ಇವತ್ತಿನ ದಿವಸ ಇನ್ನೊಂದಿನ ಸಿಕ್ಕಲ್ಲ. ಹೋಗಿ ತಿರ್ಗಾಡ್ಕೊಂಡು ಪುನಃ ಬಂದು ಅಲ್ಲೇ ಕೂತ್ಕೋಬೇಕು. ನಂಟ್ರ ಮನಕ್ಕೆ ಬಂದಿರೋರು ಅಷ್ಟೇ. ಎಲ್ಲಾರ್ಗೂ ಆ ರಾಚಪ್ಪ ಸ್ವಾಮಿಗಳ ಆಶೀರ್ವಾದ ಸದಾ ತುಂಬಿರಬೇಕು. ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೀವಿ. ಇದು ಒಳ್ಳೆ ದಿನ.
ಧನುರ್ಮಾಸ ಅಂದ್ರೆ ಕರದಲ್ಲಿಷ್ಟಲಿಂಗವನ್ನಿಟ್ಟು ಭಕ್ತಿಯಿಂದ ಶರಣನಾದವನು ಪೂಜೆ ಮಾಡುವಂತಹ ತಿಂಗಳು. ಈ ತಿಂಗಳಲ್ಲಿ ನಮ್ಮ ಶುಭ ಕಾರ್ಯಗಳನ್ನು ನಿಲ್ಲಿಸಿ ದೇವರಿಗೆ ಅಲಂಕಾರ ಮಾಡಿ ದೇವರ ಪೂಜೆ ಮಾಡತಕ್ಕಂಥ, ದೇವರ ಮೂಲವನ್ನ ಕಂಡುಹಿಡಿಯತಕ್ಕಂಥ ಅಂದ್ರೇನು, ಅದಕ್ಕೆ ಮೂಲ ಅಂತ ಕರೀತಾರೆ. ದೇವರ ಪವಿತ್ರವಾದ ಪೂಜೆ ಮಾಡುವಂತ ತಿಂಗಳು. ಅದಕ್ಕೆ ಪ್ರತಿಯೊಂದು ದೇವಸ್ಥಾನದಲ್ಲೂ ವಿಶೇಷವಾಗಿ ಬೆಳಗಿನ ಜಾವದಲ್ಲಿದ್ದು ಭಕ್ತಿಯಿಂದ ಪೂಜೆ ಮಾಡುವಂತ ತಿಂಗಳು. ಇಲ್ಲಿ ಇವತ್ತು ನಾವು ಭಗವಂತನ ಕತೆ ಕೇಳ್ತಾ ಇದೀವಲ್ಲ, ಇದೆಲ್ಲ ನಮ್ಮ ಪುಣ್ಯ. ಚೆನ್ನಾಗಿದೆ ಕೇಳಿ. ನಾರದ ನೋಡಿದ್ರು ಎದುರುಗಡೆ ಪುನಃ ಬತ್ತಾವನಲ್ಲ ಅಂತ ರಾವಣ ನೋಡ್ದ, ಒಂಟಿ ನಾಮ ಹಾಕೊಂಡ್ ಪುನಃ ಯಾಕೆ ಬಂದ ಈ ನಾರದ? ಅಗನ್ನ ಭಟ್ರ ನಾರದ್ರು ಕೇಳ್ಬೇಕೆ, ಓಹೋ ರಾವಣ ಎಲ್ಗಯ್ಯ ಹೊರಟೆ? ನಿಮ್ ನಾಲ್ಕು ಸೇದೋಗ, ನೀವು ಸಿಕ್ಕಿರೋದೇ ಅಪ್ಶಕನ ಅಂದ್ರೆ ಎಲ್ಲಿಗೆ ಬೇರೆ ಕೇಳಿದ್ರಲ್ಲ. ಸುಬಾನುಡಿಯೋ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲ ಮಾಮ ಅಂದಾಗಾಯ್ತು. ಅಂದಾಗೆ ಪಯಣ ಕೈಲಾಸ ಪರ್ವತಕ್ಕೆ ಹೋಗ್ತಾ ಇದ್ದೀನಿ ನಾರದ್ರೆ. ಅದೇನಪ್ಪ ಇದ್ದಕ್ಕಿದ್ದಾಗೆ ಪರಶಿವನನ್ನು ಮೆಚ್ಚಿಸಿ ಹರಣಾತ್ಮಲಿಂಗವನ್ನ ತಂದು ಧರೆ ಬೆಳಗಿಸಿ ಧರೆನೇ ಕೈಲಾಸ ಮಾಡಬೇಕು ಅಂತ ಹೊರಟಿದ್ವಿ. ಬಾಬಾಯೋ, ನೀ ಯಾವತ್ ಕೈ ಹಾಕಿದ್ರು ದಪ್ ಕೆಲ್ಸಕ್ಕೆ ಕೈ ಹಾಕೋದು ಕಣೆ. ಸಣ್ಣ ಪುಟ್ಟ ಕೆಲಸ ಕೈನೇ ಮಡಗಲ್ಲ ನೋಡು. ಆಗ ನೋಡದೆ ಕೈಲಾಸನೇ ಎತ್ಬಿಟ್ಟಿದ್ದೆ, ಈಗ ನೋಡದೆ ಆತ್ಮಲಿಂಗ ತರ ಕೊಂಡಿದ್ದೀವಿ. ಹೋಗಿದ್ ಬರಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ, ಹೋಗಿದ್ ಬಾ, ಬರ್ತೀನಿ ನಾರದ್ರೆ. ರಾವಣ ಆತ ಕಡೆ ಹೊರಟ, ನಾರದ್ರು ಕೆಟ್ಟೋಯ್ತು ಕೆಲಸ, ಕೆಟ್ಟೋಯ್ತು ಕೆಲಸ. ಶಿವನಾತ್ಮಲಿಂಗವೇನಾದ್ರೂ ಭೂಲೋಕಕ್ಕೆ ಬಂತೋದ್ರು ಮುಗಿತು ಕತೆ. ರಕ್ಕಸರಲ್ಲ ಅಮರ್ರಾಗಿ ಅಮರ್ರಾದ ದೇವತೆಗಳೆಲ್ಲ ಅನಾಥರಾಗಿ ಹೋಗ್ತಾರೆ. ಏನ್ ಮಾಡೋದು? ಶಿವನ ಹತ್ರಕ್ಕೆ ಹೋದ್ರೆ ಏನು ಪ್ರಯೋಜನವಿಲ್ಲ. ಕಳ್ಳನಿಗೂ ಶಿವ, ಒಳ್ಳೆಯವ್ರಿಗೂ ಶಿವ ತಥಾಸ್ತು ಅಂತ ಕೊಟ್ಬಿಡ್ತಾನೆ. ಎಂತ ಗಂಡಸನ್ನು ಸರ್ ಮಾಡಕ್ ಒಬ್ಬ ಹೆಂಗಸು ಇದ್ದೇ ಇರ್ತಾಳೆ. ಸುತ್ತಿ ಬಳಸಾಡಿ ಇವ್ರ ಹತ್ರಕ್ಕೆ ಬಂತು. ಹೆಂಗಸರು ಗಂದ್ಕತ್ತವ್ರ, ನಮ್ಮ ಹತ್ತಕ್ಕೆ ಬಂತು ಕತೆ. ಎಲ್ಲಕ್ಕೂ ನಾವೇ ಅಂತ ಕರೆಕ್ಟು, ಎಲ್ಲಕ್ಕೂ ನೀವೇ. ಆಧಾರ್ ಕಾರ್ಡ ಫೋನ್ಗೆ ಸಿಕ್ಸ್ಕೊಂಡ್ಬಿಟ್ಟಾರ. ಬಸ್ ಇತ್ತಾಗಾರು ಹತ್ತಾರ, ಅತ್ತಾಗಾರು ಹತ್ತಾರ. ಹೆಂಗಾಗ್ಬಿಟ್ಟದ ಪ್ರಪಂಚ ನೋಡಿ. ಈಗ ಹೆಚ್ಚಾಗಿ ದುಡ್ಡು ಕಾಸು ಓಡಾಡ್ತಿರೋದು ಅವ್ರ ತಾವ್. ಅದೇ ಗೊತ್ತು ಸುಮ್ರಣ. ಮೊನ್ನೆ ನರಸೀಪುರದಲ್ಲಿ ಒಂದು ಗುಂಪು ಬೆಟ್ಟಕ್ಕೆ ಹೋಯ್ತಾವ್ರೆ. ಏನಕ್ಕೋ ಎಲ್ಲಿಗೆ ಹೋಯ್ತಾ ಇದಾರೆ ಅಂದ್ರೆ, ಅಣ್ಣ ಒಂಚೂರು ನಿಂತ್ಕೊಳ್ಳಿ ಬನ್ನಿ, ಒಂದು 5 ನಿಮಿಷ ನಿಂತ್ಕೊಳ್ಳಿ ಬನ್ನಿ ಅಂದ್ರು. ಇದು ಯಾತಕ್ ನಾನು ನಿಂತ್ಕೊಳ್ಳಿ ಅಂದ್ರೆ, ಬಸ್ ನಾವು ನಿಲ್ಲಿಸ್ತಾ ಇಲ್ಲ ಹೆಂಗಸರು ಅಂದ್ಬಿಟ್ಟವ. ಟಿಕೆಟ್ ದುಡ್ಡು ಇಲ್ವಲ್ಲ, ಅದಕ್ಕೆ ಸುಮ್ ಬಿಟ್ಕೊಂಡ್ ಹೋಯ್ತಾವನ. ನಾನ್ ನಿಂತ್ಕೊಂಡೆ ಇಟ್ಟಿಗೆ ಬಂದ್ ಬಸ್ ನಿಲ್ಲಿಸ್ತಾ ಹತ್ಕೊಂಡು ಅಣ್ಣ ಟಾಟಾ ಅಂದ ಒಬ್ಬ. ವಾ, ಹಿಂಗ ಕೂತದ ಪ್ರಪಂಚ. ಸರಿ ಕಣಕ, ಬೆಟ್ಟಕ್ಕೆ ಹೋಗೋರು ನೀವು ಕೊಳ್ಳಗಾಲದಿಕ್ ಬಸ್ ಹತ್ಬೇಕು. ಮೈಸೂರಿಗೆ ಯಾಕೆ ಹೋಯ್ತಾ ಇದಾರೆ ಅಂದಿ. ಅಯ್ಯೋ ಇಲ್ಲಿ ಸೀಟ್ ಸಿಕ್ಕಲ್ಲ, ಅದಕ್ಕೆ ಮೈಸೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ಥ್ರೂ ಹತ್ಕ ಬರ್ತೀವಿ ಅಂದವ. ಪರವಾಗಿಲ್ವಾ? ಚಂದಾಗಿರಿ ಹೋಗಿ ಅತ್ತಾಗ. 2,000 ಸಾವಿರ ಬೇರೆ ಅಕೌಂಟ್ ಬಂದ್ ಬಿದ್ದೋಗದ. ಬಂದಿಲ್ಲ ನಿಮ್ಗೆಲ್ಲಿ ಬಂದು ಸುಂದಿರಣ? ಅವರು ಬಂದದ ಕಣ. ಅದೇ ಅವ್ರ ಅಕೌಂಟ್ ನಿಮ್ಮ ಅಕೌಂಟ್ ಬಂದಿರ್ಬೇಕು ಅಟ್ಟಿಗೆ. ಇಲ್ಲಿ ಅದ ಹೆಚ್ಚ ಮಾತಾಡಿದ್ರೆ ಅಕೌಂಟ್ನೇ ಕ್ಲೋಸ್ ಮಾಡ್ಬಿಡ್ತಾರೆ. ಬೇಡ ಸುಮ್ಮನೆ ಅವ್ರ ಸುದ್ದಿನ ಹೇಳೋದು ಬೇಡ. ಇಲ್ಲೇನಾಗಿದೆ ನೋಡಿ, ನಾರದರಂದ್ರು ಎಂತ ಗಂಡಸು ಸರ್ ಮಾಡಕ್ಕೋ ಬೆಂಗಸು ಇದ್ದೇ ಇರ್ತಾಳೆ. ಶಿವನೂ ಕೂಡ ಎಂಟಿಗೆ ಸೋತು ಬಿಟ್ಟವನೇ. ಒಬ್ಬಳಿಗೆ ಅರ್ಧ ನಾರೀಶ್ವರ ಅಂತ ಅರ್ಧ ಶರೀರನೇ ಕೊಟ್ಟು ಬಿಟ್ಟವನೇ. ಅಲ್ಲಿಗೆ ಶಿವನೂ ಕೂಡ ಅಮ್ಮನವ್ರ ಗಂಡ. ಒಬ್ಬಳನ್ನ ತಲೆ ಮೇಲೆ ಒತ್ತುಕೊಂಡವನೇ, ಇನ್ನೊಬ್ಬಳಿಗೆ ಅರ್ಧ ಶರೀರನೇ ಕೊಟ್ಟವನೇ. ನೋಡೋಣ ಏನಾಗುತ್ತೆ. ಈಗ ನಾನು ಶಿವನ ಹತ್ರಕ್ಕೆ ಹೋದ್ರೆ ನನ್ ಕೆಲಸ ಆಗಲ್ಲ, ಪಾರ್ವತಿ ಹತ್ರಕ್ಕೆ ಹೋದ್ರೆ ನನ್ ಕೆಲಸ ಆಗುತ್ತೆ. ಈ ಕೆಲವು ಟೈಮ್ಲಿ ಅಕ್ಕನವರಿಂದ ಬಹಳ ಚೆನ್ನಾಗಿ ಆಗೋಯ್ತ ಕೆಲಸ. ಅದು ಎಡವಟ್ಟಾರ ಆಗ್ಬಿಡು, ಆ ಕೆಲಸ ಮಾಡ್ಬಿಡ್ತಾರ ಅವರು. ಒಂದು ಸೈನ್ ಆಗ್ಬೇಕಾಗಿತ್ತು ಪಾಪ ಇವನ್ಗೆ, ನಮ್ಮ ಫ್ರೆಂಡ್ಗೆ. ಅದು ಎಡವಟ್ ಸೈನು ಹಾಕಲ್ಲ ಅಂತ ಅವನು ಗೊತ್ತು. ಅಧ್ಯಕ್ಷ ಅವ ಫ್ರೆಂಡ್ ಅನ್ನ, ನಾವು ಸೈನ್ ಆದ್ರೆ 75,000 ದುಡ್ಡು ಬತ್ತ ಕಣ. ಆ ಸೈನ್ ಹಾಕಲ್ಲ ಅಂತ ಓದಿ ಕಡೆ ಬರ್ತಾನಲ್ಲ ಅಣ್ಣ. ಏನಣ್ಣ ಮಾಡೋದು ಈಗ? ಆ ಫ್ರೆಂಡ್ ಬಡ್ಡೆ ಏನು ಹೇಳ್ಕೊಟ್ಟ ಗೊತ್ತಲ್ಲ, ನೀವು ಹೋಗಿ ಹಣ್ಣು ಹಿಡ್ಕೊಂಡಾನು, ಹೋಗ ಅಕ್ಕನ ಹಿಡ್ಕೊ, ಸೈನ್ ಆಯ್ತು ಅಂತ ತಿಳ್ಕೊ. ಅಣ್ಣ ಸೈನ್ ಬೇಕಾಗಿರೋದು ಅಣ್ಣಂದು ಕಣ. ಕಡ ಅಣ್ಣನ ಸೈನ್ನೇ ಅಕ್ಕ ಹಾಕಿಸ್ತಾಳ. ನೀನು ಹೋಯ್ತಾ ಹಸುನ್ ಬೆಣ್ಣ ತಕೊಂಡೋಗ 2 ಸೇರ ಹಸುನ ಬೆಣ್ಣೆ ತಕೊಂಡು ಕೊಟ್ಬಿಟ್ಟು ಅಕ್ಕ ಅಂದ್ಬಿಟ್ಟು ಕಣ್ಣೀರ್ ಹಾಕ್ಬಿಡು, ನಿನ್ ಕೆಲಸ ಆಯ್ತು ಅಂತ ತಿಳ್ಕೊ. ಇದು ಎಡವಟ್ಸ್. ನೀನ್ ಹೋಗ ಬರೇ, ನೀನು ನಾವ್ ಹೇಳ್ಕೊಟ್ಟ ಹಿಂಗ 3 ಸೇರ್ ಬೆಣ್ಣೆ ಹಾಕಿಸ್ಕಣ್ಣ. ಹಣ್ಣಿಲ್ದ ಟೈಮ್ ಹೋಗು ತಿಂದ ಏಟ ಅಂದ ಇವ. ಅಣ್ಣ ಕೂಟ್ರ ತಕೊಂಡ ತಗೋದ ಏಟ್ಗೆ ನಗರ ಕೈ ತಗಿ ಮತ್ತಕ್ ಬಂದ. ಅಕ್ಕ ಅಕ್ಕ ನಿನ್ನ ನಾನು ಒಡ ಹುಟ್ಟದವಳು ಕಕ್ಕ,
ಏನ ಕುಸು ಬೆಣ್ಣ ತಕೊಳ್ಳಿ ಮೊದಲು. ಇದು ಯಾತಕ್ಕೆ ಕುಸು ಬೆಣ್ಣ? ಅದು ಅಣ್ಣೊಂದು ಒಂದು ಸೈನ್ ಬೇಕಕ್ಕ ಸರ್ಟಿಫಿಕೇಟ್ ಮಾಡಕ್ಕ. ಅದಕ್ಕೆ ಅಣ್ಣನ ಕೇಳಿದ್ರೆ ಅವರು ಆಗಲ್ಲ ಅಂತಾರ. ನಿಮ್ನ ಹೋಗಿ ಕಾಲಿಡ್ಕೊಳ್ಳೋವತ್ ಬಂದಿನಿ ಕಕ್ಕ. ಅಕ್ಕ ಬೆಣ್ಣ ತಕೊಳ್ಳಿ ಮೊದಲು. ಅವಳಗ ಸೈನ್ ಪವರ್ ಏನು ಅಂತ ಗೊತ್ತಿಲ್ಲ. 2 ಅಕ್ಷರ ಬರೆಯಕ್ಕ 3 ಸೇರ್ ಬೆಣ್ಣೆ ಎಕ್ಸ್ಕ ಬಂದಿದೆ ಅಂದವ. ಅದು 70,000 ರೂಪಾಯಿನೇ ಅದು. ಬರ್ಸ್ತೀನಿ ಹೋಗಿ ಕುಸು ಬೆಣ್ಣೆ ಎತ್ಕ ತಂದಿದೆ. ಅದಕ್ಕೆ ಅಕ್ಕ ಅದಕ್ಕೆಲ್ಲ ಕಕ್ಕ ನಿಮ್ಮನ್ನ ತೂಕ ಮಾಡಕ್ಕಂತ ಬೆಣ್ಣೆ ತಕ್ಕ ಸುನ್ ಬೆಣ್ಣೆ ಕಕ್ಕ ಒಳಗೆ ತಕೊಂಡೋಗಿ ಕರಸು. ಅಕ್ಕ ಸೈನು ಸಂದ್ಗೆ ಹಾಕ್ಸ್ ಮಡಗಿಸ್ತೀನಿ ಹೋಗು. ಅಯ್ಯೋ ಅದು ಅಣ್ಣ ಬೇಡ. ನಾ ಇಲ್ವಾ ಕುಸು, ನಾ ಹೇಳಿದ್ಮೇಲೆ ಮುಗ್ದೋಯ್ತು. ನೀವು ಹೋಗು, ನೀನು ಸಂದ ಬಾಗು. ನೀನು ಬಡ್ಡೆದ ಬೆಣ್ಣ ಕೊಟ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಟ್ಟ. ಅಣ್ಣ ಅಟ್ಟಕ್ಕೆ ಬಂದೇಟ್ಗರಿ ಆ ಗಂಡು ಬಂದಿತ್ತು ಕಣ್ರಿ. ಯಾವನೇ ಅದೇ ಮಟ್ಟ ನಿಂಗನ್ ಮಾದೇವನ್ ಮಗ. ಆ ಬಡ್ಡೆನ ಅಟ್ಟಿಗೆ ಕಮ್ಮಿ ಬಂದಿದ. ಸುಮ್ ಕೂತ್ಕೊಳ್ರಿ. ಅದೇನೋ ಒಂದ್ ಸೈನ್ ಅಂತ ಹಾಕೊಟ್ಬಿಡಿ ಪಾಪ. ಅವ್ನ್ ಸೈನ್ ಹಾಕನ ಜೈಲ್ಗೆ ಹೋಗ್ಬೇಕಾಯ್ತ ಗೊತ್ತಾ ನಿಮ್ಗೆ? ಅಯ್ಯರೇ 2 ಅಕ್ಷರ ಬರ್ದ್ಬಿಟ್ರೆ ನಿಮ್ ಜೈಲ್ಗೆ ಕೊಂಟದಾರ. 3 ಸೇರ್ ಬೆಣ್ಣ ತಂದು ಕೊಟ್ಟದ ಗಂಡು. ಹೋಗಿ ಸೈನ್ ಹಾಕೊಡಿ ಮೊದ್ಲು. ಲೇ ಸೈನ್ ಹಾಕದ ಜೈಲ್ಗೆ ಹೋಗ್ಬೇಕಾಯ್ತ. ಆಮೇಕು ಆದ್ರೋಗಾರೆ ಹಾಕ್ರಿ ಜೈಲ್ಗೆ ಹೋದ್ರಂತ ನಾ ಕಾಣ್ದಿದ್ದ. ಹಾಕ್ರಿ ಸೈನಾ. ಲೇ ಇದೇನೇ ನಿನ್ ಆ ಬಡ್ಡೆ ಅವ ಮೊನ್ನೆಯಿಂದ ಸ್ವಲ್ಪ ಆಡ್ತಿದ್ದ ಬಡ್ಡೆನ ಬಂದು ನನ್ನ ಹೆಡ್ತಿ ಬಂದು ಅದ್ರ ಬಂದು ಅವನ ಹೆಡ್ತಿ ಹತ್ರ ಹಿಡ್ಕೊಂಡು ಪಾಪ ನನ್ನ ಹೆಡ್ತಿ ಹತ್ರ ಇಂತ ಹಿಂಸಾ ಕೊಡ್ತಾವನಲ್ಲೇ. ಅದು ಸೈನ್ ಹಾಕಕ್ ಆಗಲ್ಲ ಕಡೆ. ಈಗ ನೀವು ಸೈನ್ ಹಾಕದ್ರೆ ನಾಗ ಕಳ್ಳೆ ಅಂದ ಇವ. ಇದಕ್ಕೆ ಹಿಂಗ ಆಡ್ತಾ ಇದೆ. 3 ಸೇರ್ ಬೆಣ್ಣ ತಂದ್ಕೊಟ್ಟದ ಗಂಡು ಹತ್ತು ಬಿಡ್ತು. ನಂಗಂತೂ ಕಳ್ಳು ಚುರುಕ್ ಅಂದ್ಬಿಡ್ತು ಕವ. ಈಗ ನೀವು ಸೈನ್ ಹಾಕ್ತಾರೆ ಹಗ್ಗ ಕಳ್ಳ. ಹಗ್ಗ ಎತ್ಕೊಂಡ ಹೋಗತ್ತಾಗ ಸೈನ್ ಹಾಕಣ. ಇವ್ ಜೈಲ್ಗೆ ಹೋಗೋ ಪರಿಸ್ಥಿತಿ ಬಂತು. ಮೊಡ್ಡ ನೆಂಗನ ಮಾನೆ ಮಮ್ಮಿ ಹತ್ತಿಗಿಸ್ಕೊ ಹೋದ ಇವಟ್ಲವಳ 3 ಸೇರ್ ಬೆಣ್ಣ ನೋಡಿ. ಅಕ್ಕನಿಂದ ಎಡವಟ್ಟು ಆಯ್ತಾ ಗೊತ್ತಿಲ್ಲ ಅವಳಿಗೆ. ಇಲ್ಲಿ ಪಾರ್ವತಿ ಹತ್ರಕ್ಕೆ ಬಂದ್ರಲ್ಲ ನಾರದ್ರು ಚೆನ್ನಾಗಿದೆ ನೋಡಿ. ಅಮ್ಮ ಎಚ್ಚರಿಕೆ ಎಚ್ಚರಿಕೆ ಮಾತಾ ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಮಾತಾ ಎಚ್ಚರಿಕೆ ಎಚ್ಚರಿಕೆ. ಹರಡ ವರ ವರವ ಪಡೆಯಲು ಅಲ್ಲಿ ರಾವಣ ಬರುತ್ತದೆ ಎಚ್ಚರಿಕೆ. ಹರಡ ವರ ವರವ ಪಡೆಯಲು ಅಲ್ಲಿ ರಾವಣ ಬರುತ್ತದೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಮಾತಾ ಎಚ್ಚರಿಕೆ ಎಚ್ಚರಿಕೆ. ಬೇಗನ್ ಬನ್ನಿ. ಎಚ್ಚರಿಕೆ. ಪಾರ್ವತಿ ಕೇಳಿದ್ರು ನಾನೇ ಯಾಕೆ ಎಚ್ಚರಿಕೆ ಆಗಿರ್ಬೇಕು? ಏನಾಯ್ತು? ಅಯ್ಯೋ ರಾವಣ ತಪಸ್ ಮಾಡ್ತಾವನೆ. ಅವನ್ ತಪಸ್ ಮಾಡಿದ್ರೆ ನಾನೇ ಯಾಕೆ ಎಚ್ಚರಿಕೆ ಇರಬೇಕು? ತಾಯಿ ರಾವಣ ತಪಸ್ ಮಾಡ್ತಿರೋದು ಆತ್ಮಲಿಂಗ ತಕೊಂಡು ಹೋಗೋದಕ್ಕೆ. ನಿನ್ನ ಗಂಡನೋ ಕಳ್ಳೆನಿಗೂ ಶಿವ, ಒಳ್ಳೆಯವ್ರಿಗೂ ಶಿವ, ತಥಾಸ್ತು ಅಂತ ಕೊಟ್ಬಿಡ್ತಾನೆ. ಆತ್ಮಲಿಂಗ ಹೋದ್ರೆ ಕೈಲಾಸ ಮೇಲೆ ಕತ್ಲಾಗೋಯ್ತೆ ತಾಯಿ, ನಿನ್ಗೆ ಗೊತ್ತೇ ಇಲ್ಲ ಅದು. ಸರಿ ನಾನೇನು ಮಾಡ್ಲಿ? ನೀನೇನು ಮಾಡಬೇಡ, ನಾ ಮಾಡ್ತೀನಿ. ನೀನ್ ಹಿಡಿದ ಕಾರ್ಯ ಜಯವಾಗ್ಲಿ ಅಂತ ನನಗೆ ಆಶೀರ್ವಾದ ಮಾಡ್ಬಿಡು. ಆತ್ಮಲಿಂಗ ಹೋಗದಾಗ ನಾ ಮಾಡ್ತೀನಿ. ಸರಿ ಅದೇನ್ ಮಾಡ್ತೀಯ ಮಾಡಪ್ಪ. ಮಂಗಳ ಮಸ್ತು ಅಂದ್ಬಿಟ್ಲು ತಾಯಿ. ಗೊತ್ತಿಲ್ಲ ಅವಳಿಗೆ. ಮಂಗಳ ಮಸ್ತು ಹೋಗು, ಅದೇನ್ ಮಾಡ್ತೀಯ ಮಾಡು. ಅದೇ 3 ಸೇರ್ ಬೆಣ್ಣ ಖಾತೆ ಆಯ್ತು. ಇಲ್ಲಿ ನಾರದ್ರಂತ ಅವರೇ ನೋಡಿ ಈಗ ಆಟ ಆಡಿಸ್ತೀನಿ. ಮಹಾವಿಷ್ಣು ಮಾಯೇನ ಕರೀತಾ ಇದ್ದಾರೆ. ವಿಷ್ಣು ಮಾಯೆ ಅಂದ್ರೆ ಯಾರು ಗೊತ್ತೇ? ಶ್ರೀಮನ್ನಾರಾಯಣನೇ ಸುರುದ್ರೂಪವಾದ ಹೆಣ್ಣಿನ ರೂಪ ಹಾಕೊಂಬರೋದು ಮಾಯಾ. ವಿಷ್ಣು ಮಾಯಾ ಮಾಯಾ ಎಂದೊಡನೆ ಬೇಗನೆ ಪ್ರತ್ಯಕ್ಷಳಾದಳು ಮಾಯೆ. ಏನಾರ್ದ ನನ್ನ ನೋಡ್ಬೇಕು ಅನ್ಸ್ಬಿಡ್ತ ನಿನಗೆ? ಅವ್ವ ನೀನ್ ನೋಡಕ್ಕೆಲ್ಲ ತಾಯಿ ಕರೆದಿರೋದು. ಯಾಕೆಂದ್ರೆ ವಿಷ್ಣು ಮಾಯೆ ಬರೋ ಮೊದಲನೇ ಕತೆ ಯಾವುದು ಗೊತ್ತೇ? ಭಸ್ಮಾಸುರನ ಕತೆ. ಭಸ್ಮಾಸುರ ತಪಸ್ ಮಾಡ್ಬಿಡ್ತಾನೆ ಶಿವನ್ ಕುರಿತು. ಸದ್ದು ಶಿವನು ನಿನ್ಗೇನಪ್ಪ ಬೇಕು ಅಂದಾಗ ಆ ಭೂಪ ಏನ್ ಕೇಳ್ಬೇಕು? ಅವನು ಪರಮೇಶ್ವರ ನಾ ಯಾರ ತಲೆ ಮೇಲೆ ಕೈ ಮಾಡುತ್ತೀನೋ ಅವ್ರು ಬೂದಿ ಆಗ್ಬಿಡ್ಬೇಕು ಅಂತ ವರ ಕೊಡು ಅಂದ. ಶಿವ ಯಾರಿಗೋ ಇಲ್ಲ ಅನ್ನಲ್ವಲ್ಲ, ತಥಾಸ್ತು ಅಂತ ವರ ಕೊಟ್ಟ. ಅವನ್ ಕೆಟ್ಟ. ಅಲ್ಲೇ ನಿಂತಿದ್ದಾವ. ಯೋ ಭಸ್ಮಾಸುರ ನಿನ್ಗೆ ವರ ಕೊಟ್ಟಾಯ್ತಲ್ಲ, ಹೋಗಯ್ಯ. ಏನ್ ಕೊಟ್ಟಿದೆ ಪರಮೇಶ್ವರ? ಅದೇ ನೀ ಕೇಳಿದ್ದೆ ಕೊಟ್ಟಿದ್ದೀನಿ ಕಡೆಯ. ನೀ ಯಾರ ತಲೆ ಮೇಲೆ ಕೈ ಮಾಡುತ್ತೀಯೋ ಅವ್ರು ಬೂದಿ ಆಗ್ತಾರೆ, ಕೇಳಿದೀಯ, ಕೊಟ್ಬಿಟ್ಟಿದ್ದೀನಿ, ಹೋಗಪ್ಪ. ಹಂಗಾದ್ರೆ ಮೊದ್ಲು ನಿನ್ ತಲೆ ಮೇಲೆ ಮಾಡ್ಬಿಡ್ತೀನಿ ನಿಂತ್ಕ ಅಂದಾವ. ಯೋ ಇದೇನೇ ಅದು ಅನ್ಯಾಯ? ವರ ತಕೊಂಡ್ ನನ್ನ ತಲೆ ಮೇಲೆ ಮಾಡ್ಬೋದಾ? ಅಲ್ಲಪ್ಪ ನೀ ಕೊಟ್ಟಿರೋದು ಪಲ್ಸುದ್ದು ಇಲ್ವಂತ ಸ್ವಲ್ಪ ಟೇಸ್ಟ್ ಮಾಡ್ಕತೀನಿ ಅಂದವ.
ಶಿವ ಕೆಟ್ನಲ್ಲ ಭಗವಂತ ಅಂತ ಬಿದ್ದೋಡು. ಎಲ್ಗೋಡವನ ಶಿವ? ಈಗಿನ ಶಬರಿಮಲೆಗೆ ಹೋಗೋ ದಾರಿಲಿ ಪಂಪಾ ತೀರ ಅಂತಿದೆಯಲ್ಲ, ಅಲ್ಲಿ ಹೋಗಿ ಔತ್ಕ ಕೂತವನೆ. ನೀವು ಬಿಡ್ತಾ ಇಲ್ಲ ನೋಡೋ, ನೀ ಎಲ್ಗೋದ್ರು ಬಿಡಲ್ಲ, ನಿನ್ ತಲೆ ಮೇಲೆ ಕೈ ಮಾಡಿಬಿಟ್ಟೆ ನಾವು ಊರ್ಗೆ ಹೋಗೋದು ಅಂತಿಮ. ನೋಡಿದ್ರು ದೇವತೆಗಳೆಲ್ಲ ಅನ್ಯಾಯವಾಗಿ ಶಿವನ್ ತಲೆ ಮೇಲೆ ಕೈ ಮಾಡಿಬಿಡ್ತಾನೆ ಇವನು. ಶಿವನು ಬೂದಿ ಆಗೋಯ್ತಾನೆ, ತಲೆ ಮೇಲಿರೋ ಗಂಗೆನೂ ಬೂದಿ ಆಗೋಯ್ತಾಳೆ, ಜಗತ್ಗೊಂದು ಗುಟ್ಟಿಗೆ ನೀರು ಇಲ್ದಾಗ ಆಗ್ಬಿಡ್ತದಲ್ಲ. ಏನ್ ಮಾಡೋದೀಗ? ಈ ಭಸ್ಮಾಸುರನ ಹೆಂಗಾರ ಮಾಡಿ ಕೆಡಿಬೇಕು. ಈ ಒಬ್ಬ ವ್ಯಕ್ತಿನ ಕೆಡಿಬೇಕಾದ್ರೆ ಅವ್ನ ವೀಕ್ನೆಸ್ ಪತ್ತೆ ಮಾಡ್ತಾರೆ. ಈ ಎಲೆಕ್ಷನ್ ಟೈಮ್ಲಿ ಪುಲ್ಲ ನಡೀತದ, ದುಡ್ಡು ಗಿಡ್ಗೆ ಆಸೆ ಪಟ್ಟನ ಇಲ್ಲ ಕಣವು, ಅದ್ಯಾವ್ದೋ ಚೊಟ್ ಗಿಟ್ ಹಾಕ್ತಾನ. ಈಗ ಒಂದು ವಾರದಲ್ಲಿ ಹೋಗ್ಬಿಟ್ಟನ ಕಣ. ಒಂದು ವಾರದಲ್ಲಿ ಬಿಟ್ರದೆ ಅವಲೆ ಕೆಸ ಕೂತ್ಕೊಳ್ಳ ಹಾಲ್ಕೆ ಹಾಕ್ಬಿಟ್ರು ಕುಡ್ಕತಾನ ಅಲ್ವಾ? ಅಣ್ಣ ಗೊತ್ತಬೇಕಾರೆ ಕೇಳು. ಈ ಚಳಿಲು ಹಂಗದ ಅಂದ್ರೆ ರೀಚಾರ್ಜ್ ಆಯ್ತಾ ಇರ್ಬೇಕು ಗಳಗಳಿಗೂ. ಹೋಗ್ಲೇ ಇದ್ದದಂತ. ಈಗೇನ್ ಮಾಡೋದೀಗ? ಆಗ ಭಸ್ಮಾಸುರನ ವೀಕ್ನೆಸ್ ಏನು ಗೊತ್ತೇ? ಇವನು ವೀರ ಧೀರ ಪರಾಕ್ರಮಿ, ಆದ್ರೂ ಸುಂದರವಾದ ಹೆಣ್ಮಕ್ಳು ಕಂಡುಬಿಟ್ರೆ ಅಲ್ಲಿ ಕಿರ್ಕ ನಿಂತ್ಕತಿನ. ಜೋಲ್ ಪಾಲ್ಟಿ. ಯಾವ ಪಾಠ್ಯ? ಇವನು ಬಿಡಿಸೋದು ಎಷ್ಟೊತ್ತು ಅಂತ ನಾರಾಯಣನನ್ನ ಸುರುದ್ರೂಪಿಯಾದ ಮಾಯೆಯನ್ನು ಮಾಡಿ ಕಳಿಸ್ತಾರೆ ಭಸ್ಮಾಸುರನ ಹತ್ರಕ್ಕೆ. ತಗದಿಮಿ ತಗಜೇಣು ತಗದಿಮಿ 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 ತಗಜೇಣು ತಗದಿಮಿ 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 ಭಸ್ಮಾಸುರ ಶಿವನ್ ಬಿಟ್ಬಿಟ್ಟ. ಸುಂದರಿ, ನಿಂಗೆ ಮದುವೆ ಆಗಿದ್ದ? ಆಗಿಲ್ಲಪ್ಪ. ಅಂದ್ಕಂಡಿ ನಾನು, ಅಂದ್ಕಂಡಿ ನನ್ನನ್ನು ಮದುವೆ ಮಾಡ್ಕತೀಯ? ಆಗಲ್ಲ. ಯಾಕೆ? ಯಾಕೆ? ನಾನು ಆಗಲ್ಲ. ಆಗಲ್ಲ ಅಂದ್ರೆ ತಲೆ ಮೇಲೆ ಕೈ ಮಾಡ್ಬಿಡ್ತೀನಿ ನೋಡಿ. ಶಿವನ್ನೇ ಬಿಟ್ಟಿಲ್ಲ, ಗುತ್ತಿ ಒಳಗೆ ಕೂತವನ. ನಿಂದು ಒಳ್ಳೆ ಕತೆ ಆಯ್ತಲ್ಲ. ನನ್ನ ಮದುವೆ ಮಾಡ್ಕೊಳ್ಳೋ ಗಂಡು ನಾನು ಯಾವ ರೀತಿ ನಾಟ್ಯ ಮಾಡಬೇಕು ಆ ರೀತಿ ಮಾಡಬೇಕು ಅಂತವನ್ನೇ ಮದುವೆ ಆಗೋದು. ಕುಣಿಬೇಕು ಅನ್ನೋ ನಾನು ಪುರುಷ ತಗೋ, ನೀವು ಕುಣಿ ನೋಡ್ಕೋ. ತಳಾಂಗುತ್ತ ದಿಗಿನ ತಾಮ್, ತಳಾಂಗುತ್ತ ದಿಗಿನ ತೀಮ್, ತಳಾಂಗುತ್ತ ದಿಗಿನ ತಾಮ್. ಈ ಕೊನೆಯದ್ನ ಸ್ವಲ್ಪ ಸರಿಯಾಗಿ ನೋಡ್ಕೋ. ನೀ ಮಟ್ವ ನೋಡ್ಕೋ. ಏನ್ ಗುದ್ಲಿ ತಕ್ಕ ಆಗ್ದಾಗ ಆಯ್ತಾ? ತಳಾಂಗುತ್ತ ದಿಗಿನ ತಾಮ್. ಒಂದ್ ಹಾಗೆ ಹೋಯ್ತು, ತಳಾಂಗುತ್ತ ದಿಗಿನ ತೀಮ್. ಎರಡು ಹಾಗೆ ಹೋಯ್ತು, ಇನ್ನೊಂದ್ಸಲ ಅಂದ್ಬಿಟ್ಟು ಕೈ ಹಿಡ್ಕ ಹೋಗದೆ ಹೊರಟು ಮುಂಡ ಮಂಗ ಗೊತ್ತಿಲ್ಲ. ತಳಾಂಗುತ್ತ ದಿಗಿನ ತನ್ನ ತಲೆ ಮೇಲೆ ತಾನೇ ಕೈ ಮಡಿ ಕಣ್ಣು ಬೂದಿ ಆಗೋದ. ಭಸ್ಮಾಸುರ ಬೂದಿ ಆದ. ನಾರಾಯಣ ಹೆಣ್ಣಾಗಿ ಗುತ್ತಿ ಒಳಗೆ ಕೂತಿದ್ದ ಶಿವ ಮೆತ್ತಿಗೆ ದೀಚಿಗೆ ಬಂದ. ಶಿವನೇ ಗಂಡಾಗಿ ಇವರಿಬ್ಬರ ಗಾಂಧರ್ವ ರೀತಿಯಲ್ಲಿ ಹುಟ್ಟಿದವನೇ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಮಣಿಕಂಠ. ನೋಡಿ ಎಲ್ಲೆಲ್ಲಿ ಹೊಂಟಾಯ್ತು ಕತೆ. ಹರಿಯರ ಸುತನೇ, ಮೋಹಿನಿ ಸುತನೇ ಅಂತ ಕರಿತೀವಲ್ಲ. ಮೋಹಿನಿ ಸುತನೆ ಅಂದ್ರೆ ನಾರಾಯಣನೇ ಮೋಹಿನಿ ರೂಪದಲ್ಲಿ ಬಂದವನು. ಈ ಮಾಯೆ, ವಿಷ್ಣು ಮಾಯೆ ಇನ್ನೊಂದು ಕಥೆಯಲ್ಲಿ ಬರ್ತಾಳೆ, ಒಂದು ಪುಟ್ಟ ಕತೆ. ಈ ನಾರದ ಇಷ್ಟೆಲ್ಲ ಮಾಡ್ತಾವ್, ನಿನಗೊಂದ್ಸಲಿ ಮದುವೆ ಚಪ್ಪಲ ಹತ್ಕೊಂಡ್ಬಿಟ್ಟಿರುತ್ತ. ನಮ್ಮ ಈ ಕಾಲದಲ್ಲಿ ಗಂಡ ಕೆಳಗೆ ಪಾಪ ಅದೊಂದು ಚಪ್ಪಲ. ರೈತರ ಮಕ್ಕಳಿಗೆ ಹೆಣ್ಣು ಕೊಡೋಲ್ರು ಬ್ಯಾಡಿ ಅವ್ರ ಕಥ. ಗೌರ್ಮೆಂಟ್ ಕೆಲಸದವನಿಗೆ ಕೊಡೋದು ಅಂತ ಅವ್ರ ಇಲ್ಲ. ಟೊಮೆಟೊ ಹಣ್ಣು ಹೊಡಿತಲ್ಲ, ಈಗ 2-3 ತಿಂಗಳಲ್ಲಿ ಹೆಂಗೆ ಹೊಡೆದ್ಬಿಟ್ರೆ ಯಾವ ಗೌರ್ಮೆಂಟ್ ಕೆಲಸ? ಈ ಸ್ವಲ್ಪ ಮೊದಲು ರೈತರ ಮಕ್ಕಳು ಕೊಡಿ, ಆಮೇಲೆ ನೋಡಿ ನಿಮ್ಮ ಕತೆ ಹೆಂಗಿರುತ್ತೆ ಅಂತ. ಬಹಳ ಚೆನ್ನಾಗಿರ್ತಾರೆ ಹೆಣ್ಮಕ್ಳು. ಹಂಗೆ ನೋಡಿ ಪಾಪ ನಾರದ್ರಿಗೊಂದ್ಸಲಿ ಮದುವೆ ಆಗ್ಬಿಡ್ಬೇಕು ಅಂತ ಆಸೆ ಹುಟ್ಬಿಡ್ತು. ಇವ್ರೇನು ಮಾಡಿದ್ರು? ಯಾರನ್ನೂ ಕೇಳಕ್ಕಾಗಲ್ಲ, ಇವರೆಲ್ಲ ಮೋಸಗಾರರು. ಯಾವಳಾರ ಸಿಕ್ಕಿದ್ರೆ ಮದುವೆ ಆಗಿದ್ದ ಅಂತ ಕೇಳೋದು, ಇಲ್ಲ ಅಂದ್ರೆ ಮಾಡ್ಕೊಂಡ ಅನ್ನೋದು. ಇದೇನು ಗುದ್ಲಿ ತಕ್ಕ ಆಗದಾಗ ಅದ್ದ ಅಂತ ತಂಬೂರಿ ಎತ್ತಿ ಹೆಗಲ್ ಮೇಲೆ ಮಡಿಕೊಂಡ್ ಭೂಲೋಕದಲ್ಲಿ ಬತ್ತಾವ್ರೆ. ದೇವತೆಗಳೆಲ್ಲ ಒಂದ್ ಕಡೆ ಸೇರ್ಬಿಟ್ರು. ನಾರದ ಮದುವೆ ಆಗ್ಬಿಟ್ರೆ ನಮ್ಗೆ ಯಾವ ಸುದ್ದಿನೂ ಗೊತ್ತಾಗದಾಗ ಆಯ್ತದಲ್ಲಿ. ಏನ್ ಮಾಡೋದೀಗ? ಯಾಕಂದ್ರೆ ಅವನೇ ಹಿಂದಿನ ಕಾಲದಲ್ಲಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಎಲ್ಲ ಸುದ್ದಿ ಕೊಡ್ತಿದ್ದವನು. ಈಗ ನಮ್ಮ ಮೊಬೈಲ್ ತಕೊಂಡ್ರೆ ಪ್ರಪಂಚ ಸುದ್ದಿಯೆಲ್ಲ ಇಲ್ಲೇ ಗೊತ್ತಾಗೋಯ್ತದೆ. ಆಗ ನಾರದ್ರು ಒಬ್ರೆ. ಇವನು ಮದುವೆ ಆಗ್ಬಿಟ್ರೆ ನಮ್ಗೆ ಯಾವ ದಿಕ್ಕು ದೇಶ ಇಲ್ದಾಗ ಆಗ್ಬಿಡ್ತದಲ್ಲಿ. ಏನ್ ಮಾಡೋದೀಗ? ಇವನ್ ಮದುವೆ ನಿಲ್ಸ್ಬೇಕು ಅಂತ ಆಗ ವಿಷ್ಣು ಮಾಯನ್ನ ನಾರದರ ಮುಂದಕ್ಕೆ ಕಳಿಸ್ತಾರೆ. ಗೆಜ್ಜೆನಾದ ಮಾಡ್ತಾ ಬರ್ತಾಳೆ. ಸುಂದರಿ, ನೀನು ಮದುವೆ ಆಗಿದ್ದ? ಇಲ್ಲಪ್ಪ. ಎಂಥ ನಡಿಗೆ! ಓ ಪ್ರಿಯತಮನೋ ಪ್ರಿಯನ್ ತಮ್ಮನೋ ಅದು ಗೊತ್ತಿಲ್ಲ, ಒಟ್ಲಿ ನನ್ನ ನೀ ಮದುವೆ ಆಗ್ಬಿಡ್ಬೇಕು. ಪ್ರಿಯತಮ
ನನಸಲೇ ಬಳಲಿದೆ ಬೆಚ್ಚಿದೆ ನೆನಪಿನ ಸಸಿಯಲಿ ಗಗನದ ಚಳಿಯಲಿ ಬೆವರುತ್ತ ಭಯದಲ್ಲಿ ಬೆವರುತ್ತ ಚಳಿಯಲಿ ಬೆವರುತ್ತ ಭಯದಲ್ಲಿ ವಿರಹದ ನೋವಲಿ ಯಾರಿಗೆ ಹೇಳಲು ಏನನ್ನು ಮಾಡಲೇ ಯಾರಿಗೆ ಹೇಳಲು ಏನನ್ನು ಮಾಡಲೇ ಪ್ರಿಯತಮೇ ಓ ಪ್ರಿಯತಮ ಓ ಪ್ರಿಯತಮೇ ಸುಂದ್ರಿ ನೀನು ನಿಜವಾಗ್ಲೂ ಮದುವೆ ಆಗಿಲ್ವಾ? ಆಗಿಲ್ಲಪ್ಪ. ನೋಡಿದ ಕ್ಷಣದಲ್ಲಿ ನಿನ್ನಿತಲೇ ಕಣ್ಣಲ್ಲಿ ಆಶ್ರಯಗಳ ಚಲ್ಲಿದೆ ಮನದಲ್ಲಿ ಹೃದಯದ ವೀರ್ಯ ಸಂಧಿಯ ಮೀಟುತ್ತ